ಸಾರಿ ಮ್ಯಾಮ್. ಸರ್, ನಿಮ್ಮ ಹತ್ರ PE ಬರ್ಡ್ಸ್ ಅನ್ನೋದು ಸ್ಟೀಲ್ ಡಬ್ಬಾಸ್ಗಳಿದೆಯಾ? ಪಿ ಬರ್ಡ್ಸ್ ಫಾರ್ ವಾಟ್ ಪರ್ಪಸ್ ಆರ್ ಯು ಲುಕಿಂಗ್ ಮ್ಯಾಮ್? ನಾನು ಊಟಕ್ಕೋಸ್ಕರ think ಮಾಡ್ತಿರೋದು. ಸೊ ಬೇಸಿಕಲಿ ನಿಮ್ ಊಟ ಬಿಸಿ ಇರ್ಬೇಕಲ್ವಾ? ಹೌದು. ಓಕೆ. ಪಿ ಬರ್ಡ್ಸ್ ಅಲ್ಲಿ ಸಾಂಬಾರ್ ಜಾರ್ ತರ ಬರುತ್ತೆ. ಬೇಸಿಕಲಿ ಅದ್ರಲ್ಲಿ ನೀವು ಸೂಪ್ಸು ಹಾಕ್ಬೋದು, ನಾರ್ಮಲ್ ರೈಸು ಸಾಂಬಾರ್ ಎಲ್ಲ ಹಾಕ್ಬೋದು. ಅರೌಂಡ್ 6 to 7 hours ಬಿಸಿ ಇರುತ್ತೆ. ಹೆಲ್ಪ್ ಯಾವ್ಯಾವ ತರ ವೆರೈಟೀಸ್ ಇರುತ್ತೆ? 500 ml ಮಾತ್ರ ಕಳಿಸಿ, ಸೊ ದಟ್ ಒಂದು ಊಟ ಅಥವಾ ಸಾಂಬಾರ್ Right. ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ. Sure. ಚಿಕ್ಕದು ಬೇಡ. ಓಕೆ ಮ್ಯಾಮ್. ಸೊ ಈ ತರ ಕಾಲ್ಸ್ ನಂಗೆ ಬರ್ತಾ ಇರುತ್ತೆ. ತುಂಬಾ ಜನ ಡೌಟ್ ಇರುತ್ತೆ, ಏನ್ ಪಾತ್ರೆ ಹೆಂಗ್ ಯೂಸ್ ಮಾಡೋದು, ಏನ್ ಯಾವ್ದಕ್ ಚೆನ್ನಾಗಿರುತ್ತೆ. ಸೊ ಐ ವಿಲ್ ಹೆಲ್ಪ್ ಯು ಕ್ಲಿಯರ್ ದಟ್ ಡೌಟ್. ಬೇಸಿಕಲಿ ನನ್ನ ಬ್ಯಾಕ್ ಗ್ರೌಂಡ್ ಏನಂದ್ರೆ, ನಾನು ಸ್ಟೀಲ್ ಬಿಸ್ನೆಸ್ ಅಲ್ಲಿ ಇದ್ದೀನಿ ಫ್ರಮ್ ಪಾಸ್ಟ್ 7 to 8 years. ಫ್ಯಾಮಿಲಿ ಬಿಸ್ನೆಸ್ ಇದೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಪ್ಲಸ್ ವಿ ಡೂ ಹೋಲ್ಸೇಲ್ ಅಂಡ್ ರಿಟೇಲ್. ಯಾವ ತರ ಕಂಟೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾನಲ್ ಇಂದ ಅಂದ್ರೆ, ಬೇಸಿಕ್ ಎನ್ಕ್ವೈರೀಸ್ ಏನಿರುತ್ತೆ, ಕಸ್ಟಮರ್ ಡೌಟ್ಸ್ ಏನೇನಿರುತ್ತೆ. ಸಪೋಸ್ ನನ್ ದೋಸೆ ತವ ಬೇಕು, ಯಾವ ತರದ ದೋಸೆ ತವ ನನ್ ತಗೋಬೇಕು, ಕ್ಯಾಸ್ಟ್ ಐರನ್ ತಗೊಳ್ಳಿ, ನಾನ್ ಸ್ಟಿಕ್ ತಗೊಳ್ಳಿ, ಕಬ್ಬಿಣದ ತಗೊಳ್ಳಿ, ಇಲ್ಲಾಂದ್ರೆ ಬೇರೆ ತುಂಬಾ ವೆರೈಟೀಸ್ ಬರುತ್ತೆ. ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಇಡ್ಲಿ ಪಾತ್ರೆ ಯಾವ ತರದ್ ಯೂಸ್ ಮಾಡಬೇಕು, ಅಲ್ಯೂಮಿನಿಯಮ್, ಸ್ಟೀಲ್, ಟ್ರೈಪ್ಲೇನಾ, ಆ ತರದೆಲ್ಲ ಎನ್ಕ್ವೈರೀಸ್ ನನ್ನ ಹತ್ರ ಬರ್ತಾ ಇರುತ್ತೆ. ಅಂಡ್ ಐ ವಿಲ್ ಟ್ರೈ ಟು ಎಕ್ಸ್ಪೆರಿಮೆಂಟ್ ಬೈ ಮೈ ಸೆಲ್ಫ್ ಅಂಡ್ ದೆನ್ ಐ ವಿಲ್ ಟ್ರೈ ಟು ಗಿವ್ ದ ಫೀಡ್ಬ್ಯಾಕ್. ಆಲ್ಸೋ ನಾನು ಏನ್ ಮಾಡ್ತೀನಿ ಅಂದ್ರೆ, ತುಂಬಾ ಜನ ತಗೊಂಡೋಗ್ತಾರೆ, ಅವ್ರದ್ದು ಫೀಡ್ಬ್ಯಾಕ್ ತಗೊಂತೀನಿ, ಅವ್ರಿಗೆ ಯಾವ್ದು ಇಷ್ಟ ಆಗ್ತಾ ಇದೆ, ಅಂಡ್ ದೆನ್ ಐ ವಿಲ್ ಗಿವ್ ಯು ಅ ಫೀಡ್ಬ್ಯಾಕ್. ಐ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಮೋರ್ ಆಫ್ ನಮ್ಮ ಕಿಚನ್ ಅಲ್ಲಿ ಏನೇನು ಐಟಮ್ ಹೆಂಗ್ ಯೂಸ್ ಮಾಡೋದು, ಯಾವ ರೀತಿ ಯಾವ ಪಾತ್ರೆನ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಯಾವ ಅಡಿಗೆಗೆ ಯಾವ ಪಾತ್ರೆ ಸರಿಗಿರುತ್ತೆ, ಅದನ್ನ ನಾನು ತಿಳಿಸ್ಕೊಡ್ತೇನೆ. ಐ ವಿಲ್ ಹೆಲ್ಪ್ ಯು ಎಜುಕೇಟ್ ಅಂಡ್ ಅಟ್ ದ ಸೇಮ್ ಟೈಮ್ ಐ ವಿಲ್ ಆಲ್ಸೋ ಲರ್ನ್ ಫ್ರಮ್ ಯು ಗೈಸ್. ನಿಮ್ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಮತ್ತೆ ನಿಮ್ ಇಂಟರಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಫಾರ್ ಮೀ ಟು ಕಂಟಿನ್ಯೂ ವಿತ್ ದಿಸ್ ಚಾನಲ್.